BA ಹಾಗೂ BSWನ 4ನೇ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ 4ನೇ ಸೆಮಿಸ್ಟರ್ನ SCP ಪಠ್ಯಕ್ರಮ ಬೇಸಿಕ್ ಕನ್ನಡ ಪುಸ್ತಕದಲ್ಲಿ ಬರುವ ಹೊಸ ಪಠ್ಯಕ್ರಮ ಹೇಗಿದೆ ಎಂಬುದನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ಇರುವ ಹಾಗೆ ಇಲ್ಲಿಯೂ ಕೂಡ ನಿಮಗೆ ಒಟ್ಟು 5 ಘಟಕಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಘಟಕ 1ರಲ್ಲಿ ಭಾವೈಕ್ಯತೆ ಎನ್ನುವಂಥ ಪರಿಕಲ್ಪನೆಯ ಮೇಲೆ ಘಟಕ 1ರಲ್ಲಿ 4 ಉಪಘಟಕಗಳನ್ನು ಇಟ್ಟಿದ್ದಾರೆ. ಭಾವೈಕ್ಯತೆ ಎನ್ನುವಂಥ ಪರಿಕಲ್ಪನೆಯ ಮೇಲೆ ನಿಮಗೆ ಇಲ್ಲಿ 4 ಘಟಕಗಳನ್ನು ಇಟ್ಟಿದ್ದಾರೆ. ಘಟಕ 2ರಲ್ಲಿ ಅಹಿಂಸೆ ಎನ್ನುವಂಥ ಪರಿಕಲ್ಪನೆ ಇದೆ. ಘಟಕ 3 ಅರಿವು ಅನ್ನುವಂಥ ಪರಿಕಲ್ಪನೆ. ಘಟಕ 4ರಲ್ಲಿ ಬಹುಶಿಸ್ತೀಯ ಅಧ್ಯಯನ ಅಥವಾ ಬಹುಶಿಸ್ತೀಯ ಅರಿವು ಅಂತ ಓದ್ತಾ ಇದ್ದಿರಲ್ಲ, ಹಾಗೆ ಬಹುಶಿಸ್ತೀಯ ಅಧ್ಯಯನ ಇದೆ. ನಂತರ ಘಟಕ 5ರಲ್ಲಿ ಕೌಶಲ್ಯ ಕನ್ನಡ. ಏನೆಲ್ಲ ಒಳಗೊಂಡಿದೆ ಎನ್ನುವುದನ್ನು ಈಗ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಸಾಗೋಣ. ಘಟಕ 1 ಭಾವೈಕ್ಯತೆ. ಇಲ್ಲಿ ಭಾವೈಕ್ಯತೆ ಎನ್ನುವಂಥ ಪರಿಕಲ್ಪನೆಯ ಮೇಲೆ 4 ಘಟಕಗಳನ್ನು ಇಟ್ಟಿದ್ದಾರೆ. ಘಟಕ 1 ದೇವನೊಲ್ದನ ಕುಲವೇ ಸತ್ಕುಲಂ, ಹರಿಹರ ಬರೆದ ರಗಳೆ. ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂಥದ್ದು ಹರಿಹರನ ರಗಳೆಯನ್ನು ಇಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಇದನ್ನು PUC ಇಲ್ಲಿ ಓದಿ ಬಂದಿದ್ದೀರಿ. ಈಗಾಗಲೇ PUCಯಲ್ಲಿ ನಾವಿದನ್ನು ಓದಿದ್ದೀವಿ ಪ್ರಥಮ ವರ್ಷಕ್ಕೆ. ಘಟಕ 2ರಲ್ಲಿ ಘಟಕ 2 ಇಲ್ಲಿ ವಚನಗಳ ತತ್ವ, ವಚನಗಳ ಕಾಯಕ ತತ್ವ, ಬಸವಣ್ಣನವರ ವಚನ, ಅಕ್ಕ ಮಹಾದೇವಿಯವರ ವಚನ, ಐದಕ್ಕಿ ಲಕ್ಕಮ್ಮ ಅವರ ವಚನವನ್ನು ಇಲ್ಲಿ ಇಟ್ಟಿದ್ದಾರೆ. 3 ಜಗತ್ತು ಕಂಡವರು ಯಾರು, ರಂಸರಿ ಮುಗುಳಿಯವರ ಒಂದು ಕಾವ್ಯ. ಘಟಕ 4ರಲ್ಲಿ ಭಾವೈಕ್ಯ ಭಾರತವೇ ನನ್ನ ಗುರಿ, ರಾಗಮ್ಮ ಅವರು ಬರೆದ ಭಾವೈಕ್ಯ ಭಾರತವೇ ನನ್ನ ಗುರಿ ಅನ್ನುವಂಥದ್ದು. ಹೀಗೆ ಭಾವೈಕ್ಯತೆ ಅನ್ನುವಂಥ ಪರಿಕಲ್ಪನೆಯ ಮೇಲೆ ನಿಮಗೆ ಇಟ್ಟಿರ್ತಕ್ಕಂಥದ್ದು. ನಂತರ ಅಹಿಂಸೆ. ಘಟಕ 2ರಲ್ಲಿ ಅಹಿಂಸೆ ಪರಿಕಲ್ಪನೆ ಮೇಲೆ ಒಟ್ಟು 4 ಘಟಕಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಯಶೋಧರೆಯ ಶೋಕಗಾಥೆ. ಘಟಕ 5 ಯಶೋಧರೆಯ ಶೋಕಗಾಥೆ. MB ಹೂಗಾರ್ ಅವರು ಇದನ್ನು ಬರೀತಾರೆ. ಘಟಕ 6 ಏತಿಹಾಸ. ಚನ್ನಪ್ಪ ಅಂಗಡಿ ಅವರು ಇದನ್ನು ಬರೆದವರು. 7 ನೆತ್ತರ ಕೊಡುಗೆ. ಬೆಟಗೇರಿ ಕೃಷ್ಣ ಶರ್ಮಾ ಅವರು ಬರೆದ. ಘಟಕ 8 ಪ್ರಿಯದರ್ಶಿ ಅಶೋಕ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಇದನ್ನು ಬರೀತಾರೆ. ಹೀಗೆ ಅಹಿಂಸೆ ಎನ್ನುವಂಥ ಪರಿಕಲ್ಪನೆ ಮೇಲೆ ಒಟ್ಟು 4 ಉಪಘಟಕಗಳು. ಘಟಕ 3ರಲ್ಲಿ ಅರಿವು ಅನ್ನುವಂಥ ಒಂದು ಪರಿಜ್ಞಾನ. ಇಲ್ಲಿ ಹೆಣದ ಹಿಂದೆ 9ನೇ ಘಟಕ. ಹೆಣದ ಹಿಂದೆ ದ. ರಾ ಬೇಂದ್ರೆಯವರು ಇದನ್ನು ಬರೀತಾರೆ. 10 ಮನುಷ್ಯ ಜಾತಿ ತಾನೊಂದೇ ಒಲಂ. ಪದ್ಮಿನಿ ನಾಗರಾಜ್ ಅವರು ಇದನ್ನು ಬರೆದಿರುವಂಥದ್ದು. 11 ಲೋಕಕ್ಕೆ ಅವತರಿಸಿದ್ದಳು ಹೆಸರಾಂತು ಹೇಮಾವತಿ ಅನ್ನುವುದು ಕುವೆಂಪು ಅವರು ಬರೆದ ಪ್ರಮುಖವಾದ ಕಾವ್ಯ. 12 ರಷ್ಯನ್ ಕವಿಯೊಂದಿಗೆ JS ಶಿವರುದ್ರಪ್ಪನವರು ಇದನ್ನು ಬರೀತಾರೆ. ಹೀಗೆ ಘಟಕ 3ರಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಉಪಘಟಕಗಳು. 4ನೇ ಘಟಕ ಬಹುಶಿಸ್ತೀಯ ಅಧ್ಯಯನ. ಇಲ್ಲಿ ಘಟಕ 13 ಒಡಹುಟ್ಟಿದವರು ಅನ್ನುವಂಥ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಅಂಬರೀಷ್ ಅವರ ಒಂದು ಒಡಹುಟ್ಟಿದವರು ಚಲನಚಿತ್ರ. ಈ ಚಲನಚಿತ್ರವನ್ನು ನೋಡಿ ಅನ್ವಯಿಕ ವಿಮರ್ಶೆಯನ್ನು ಮಾಡುವುದು, ಅದರ ಸಾಧಕ ಬಾಧಕಗಳನ್ನು, ಹಿತಗಳನ್ನು ನೀವು ಆ ಒಂದು ಚಲನಚಿತ್ರವನ್ನು ನೋಡಿ ಇಲ್ಲಿ ಚರ್ಚೆ ಮಾಡ್ಬೋದು. ಕೊನೆಯದಾಗಿ ಬರುವಂಥ ಘಟಕ 5ರಲ್ಲಿ ಕೌಶಲ್ಯ ಕನ್ನಡ. ಈ ಕೌಶಲ್ಯ ಕನ್ನಡ ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ಕೌಶಲ್ಯ ಕನ್ನಡ ಇದೆ. BA ಆಗಿರ್ಬೋದು, BCom ಆಗಿರ್ಬೋದು, BSc, BBA, BCA ಎಲ್ಲರಿಗೂ ಕೂಡ ಒಂದೇ ಕೌಶಲ್ಯ ಕನ್ನಡ ಪಠ್ಯಕ್ರಮವನ್ನು ಇಟ್ಟಿದ್ದಾರೆ. ಯಾವುದಾದ್ರೂ ಒಂದು ತರಗತಿಯ ಪಠ್ಯಕ್ರಮವನ್ನು ನೋಡಿಕೊಂಡ್ರೆ ಒಳಿತು,
ಇದರ ಕುರಿತಾಗಿ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ, ವಿದ್ಯಾರ್ಥಿಗಳು ನಿರೀಕ್ಷಿಸಬಹುದು. ಬರವಣಿಗೆಯ ಕೌಶಲ್ಯಗಳು. ಬರವಣಿಗೆ ಕೌಶಲ್ಯದಲ್ಲಿ ಏನನ್ನು ಕೇಳಬಹುದು? ಬರವಣಿಗೆಯ ಅರ್ಥ. ಬರವಣಿಗೆಯ ಸ್ವರೂಪ ಮತ್ತು ಮಹತ್ವವನ್ನು ಕೇಳ್ಬೋದು. ಬರವಣಿಗೆಯ ಲಕ್ಷಣಗಳನ್ನು ಕೇಳ್ಬೋದು. ಬರವಣಿಗೆಯ ಪ್ರಮುಖ ನಿಯಮಗಳನ್ನು ಕೇಳ್ಬೋದು. ಬರವಣಿಗೆಯ ಪ್ರಕಾರಗಳನ್ನು ಕೇಳ್ಬೋದು. ಅಥವಾ ಉತ್ತಮ ಬರವಣಿಗೆ ಕೌಶಲ್ಯಗಳನ್ನು ಕಲಿಯುವುದು ಹೇಗೆ ಎಂಬುದನ್ನು ಹೀಗೆ ಕೇಳ್ಬೋದು. ಇದರ ಕುರಿತಾಗಿ ನಾನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, BA BSWಗೆ ಸಂಬಂಧಿಸಿದ ಪಠ್ಯಕ್ರಮ ಏನೆಲ್ಲ ಒಳಗೊಂಡಿದೆ ಅನ್ನೋದನ್ನು ನೋಡಿದಿರಿ. ಈಗ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ಸೆಮಿಸ್ಟ್ರಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರ್ತದೆ, ಯಾವ ರೀತಿಯಾಗಿ ಅಂಕಗಳನ್ನು ವಿಭಾಗ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡೋಣ. ಹೋದ ತರಗತಿಯಲ್ಲಿ ಇರುವ ಹಾಗೆ ಇಲ್ಲಿ ಕೂಡ ನಿಮ್ಮ ಪರೀಕ್ಷೆಗೆ 3 ಗಂಟೆಗಳು ಅವಧಿ, 80 ಅಂಕಗಳಿಗೆ ನೀವು ಇಲ್ಲಿ ಬರಿತೀರಿ. ಇಲ್ಲಿ ಮುಖ್ಯವಾಗಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ಈ ರೀತಿಯಾದ ಪ್ರಶ್ನೆಗಳಿರ್ತವೆ. ಇಡೀ ಪಠ್ಯಕ್ಕೆ ಅನ್ವಯಿಸಿದ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಇದ್ದು 5 ಪ್ರಶ್ನೆಗಳನ್ನು ಕೊಟ್ಟು 5ರಲ್ಲಿ ನೀವು 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಹಾಗಾದರೆ 2 ಪ್ರಶ್ನೆಗಳು ನಿಮಗೆ ಹೆಚ್ಚುವರಿ ಪ್ರಶ್ನೆಗಳಾಗಿರ್ತವೆ. ನಿಮಗೆ ಈಸಿ ಅನಿಸಿದ, ಸರಳವನಿಸಿದ 3 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಉತ್ತರಿಸಬಹುದು. ಇಲ್ಲಿ 5 ಘಟಕಗಳಿವೆ ಅಂತಂದರೆ 5 ಘಟಕದಿಂದ ಒಂದೊಂದು ಪ್ರಶ್ನೆ ಇಲ್ಲಿ ಕಡ್ಡಾಯವಾಗಿ ಬರ್ತದೆ. ಇಲ್ಲಿ ಒಂದಕ್ಕೆ 15 ಅಂಕ, ಒಟ್ಟು 45 ಅಂಕ. 15 ಮೂರಲೆ 45. ಈಗ ಪ್ರತಿ ಘಟಕದಿಂದ ಒಂದೊಂದು ಪ್ರಶ್ನೆ ಬರ್ತವೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರಗಳನ್ನು ಹೇಗೆ ತಯಾರಿಸ್ಕೋಬೋದು ಅಂತಂದರೆ, ಪದ್ಯದ ಸಾರಾಂಶ, ಪಾಠಗಳ ಸಾರಾಂಶವನ್ನು ನೆನಪಿಟ್ಕೊಂಡು ಬರೆದದ್ದೇ ಆದರೆ ನಿಮಗೆ 15ಕ್ಕೆ 13, 14ಗಳು ದೊರೆಯಬಹುದು. 2ನೆಯ ಪ್ರಶ್ನೆ, ಇಡೀ ಪಠ್ಯಕ್ಕೆ ಅನ್ವಯಿಸಿದ ಟಿಪ್ಪಣಿ ರೂಪದ ಪ್ರಶ್ನೆಗಳು. ಒಟ್ಟು 6 ಪ್ರಶ್ನೆಗಳಿರ್ತವೆ. 6ರಲ್ಲಿ 4ಕ್ಕೆ ನೀವು ಬರೀಬೇಕು. ಇಲ್ಲಿ ಒಂದಕ್ಕೆ ಒಟ್ಟು 5 ಅಂಕ. ಇಲ್ಲಿ 6ಕ್ಕೆ 6 ಪ್ರಶ್ನೆಗಳನ್ನು ಕೊಟ್ಟು 4 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಹಾಗಾದರೆ ಇಲ್ಲಿಯೂ ಕೂಡ 2 ಪ್ರಶ್ನೆಗಳು ನಿಮಗೆ ಹೆಚ್ಚುವರಿಯಾಗಿರ್ತವೆ. ನಿಮಗೆ ಸರಳವೆನಿಸಿದ ಪ್ರಶ್ನೆಗೆ ಇಲ್ಲಿ ಉತ್ತರಿಸಬಹುದು. ಹಾಗಾದರೆ ಇಲ್ಲಿಯೂ ಕೂಡ ಪ್ರತಿ ಘಟಕದಿಂದ ಒಂದೊಂದು ಪ್ರಶ್ನೆ ಕಡ್ಡಾಯವಾಗಿರ್ತದೆ. ಹಾಗಾದರೆ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು ಯಾವ ರೀತಿಯಾಗಿರ್ತವೆ ಅಂತಂದರೆ, ಇಲ್ಲಿ ಕವಿ ಪರಿಚಯದ ಮೇಲೆ ಕೇಳ್ಬೋದು, ಕವಿಗಳ ಜೀವನ ಚರಿತ್ರೆ ಕೇಳ್ಬೋದು, ಪದ್ಯದ ಸಂಕ್ಷಿಪ್ತ ಸಾರಾಂಶ ಕೇಳ್ಬೋದು, ಗದ್ಯಗಳಲ್ಲಿನ ಪಾತ್ರಗಳ ಸಂವಾದವನ್ನು ಕೇಳಬಹುದು. ಹಾಗೆ ಇಲ್ಲಿ 5 ಅಂಕಕ್ಕೆ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಿರ್ತವೆ. ಕೊನೆಯದಾಗಿ ಪ್ರಶ್ನೆ ಸಂಖ್ಯೆ 3, ಒಟ್ಟು ಮುಖ್ಯವಾದ ಪ್ರಶ್ನೆಗಳು 3 ಇರ್ತವೆ. 3ರಲ್ಲಿ ಇಡೀ ಪಠ್ಯಕ್ಕೆ ಅನ್ವಯಿಸಿದ 5 ಘಟಕಗಳಿಗೆ ಸಂಬಂಧಿಸಿದ ನೇರವಾದ 15 ಪ್ರಶ್ನೆಗಳನ್ನು 1 ಅಂಕದ ಪ್ರಶ್ನೆಗಳನ್ನಾಗಿ ಕೇಳ್ತಾರೆ. ಇಲ್ಲಿ 15 ಪ್ರಶ್ನೆಗಳಿಗೆ ನೀವು ಖಂಡಿತವಾಗಿ ಉತ್ತರಿಸಲೇಬೇಕು. ಯಾವುದೇ ರೀತಿಯಾದ ಹೆಚ್ಚುವರಿ ಪ್ರಶ್ನೆಗಳಲ್ಲಿ ಇರೋದಿಲ್ಲ. ಹಾಗೆ ಕವಿಗೆ ಪರಿಚಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು, ಪಾತ್ರಗಳ ಸಂಭಾಷಣೆಯನ್ನು ಕೇಳ್ಬೋದು, ಸನ್ನಿವೇಶಗಳನ್ನು ಕೇಳ್ಬೋದು. ಇಲ್ಲಿ ಕವಿ ಪರಿಚಯದ ಮೇಲೆ ಕವಿಗಳ ಜನ್ಮಸ್ಥಳ, ಕವಿಗಳ ಕಾವ್ಯನಾಮ, ತಂದೆ ತಾಯಿಗಳ ಹೆಸರು, ಪ್ರಶಸ್ತಿಗಳು, ಮುಖ್ಯವಾದ ಕೃತಿಗಳು, ಹೀಗೆ ಆ ಕವಿ ಪರಿಚಯದ ಮೇಲೆ 1 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕಾಗಿ ಮುಂದಿನ ತರಗತಿಯಲ್ಲಿ ನಾನು ಕವಿ ಪರಿಚಯ, ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು ಹಾಗೂ 1 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ನೋಡ್ಕೋಬೋದು. ವಿದ್ಯಾರ್ಥಿಗಳೇ, ಇಷ್ಟು ನಿಮ್ಮ 80 ಅಂಕಗಳಿಗೆ ನೋಡಿಕೊಂಡಿದ್ದೀರಿ. ಈಗ 20 ಅಂಕಗಳನ್ನು ಹೇಗೆ ವಿಭಾಗಿಸಲಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮೊದಲನೆಯ ಆಂತರಿಕ ಪರೀಕ್ಷೆಗೆ 4 ಅಂಕಗಳನ್ನು ಇಟ್ಟಿದ್ದಾರೆ. 2ನೆಯ ಆಂತರಿಕ ಪರೀಕ್ಷೆಗೆ 10 ಅಂಕಗಳನ್ನು ಇಟ್ಟಿದ್ದಾರೆ. ನಿಯೋಜಿತ ಕಾರ್ಯ, ಇಟ್ ಮೀನ್ಸ್ ನಿಮ್ಮ ಅಸೈನ್ಮೆಂಟ್ಗಳಿಗೆ 3 ಅಂಕಗಳನ್ನು ಇಟ್ಟಿದ್ದಾರೆ. ಹಾಗೆ ನಿಮ್ಮ ಅಟೆಂಡೆನ್ಸ್ ಅಥವಾ ಹಾಜರಾತಿಗೆ 3 ಅಂಕಗಳನ್ನು ಇಟ್ಟಿದ್ದಾರೆ. ಒಟ್ಟು 20 ಅಂಕ. 80 ಅದಕ್ಕೆ 20 ಒಟ್ಟು 100 ಅಂಕಗಳು ನಿಮ್ಮ ಅಂಕಗಳಾಗಿರ್ತವೆ. ಇಷ್ಟು ಮಾಹಿತಿಯನ್ನು ಇಟ್ಕೊಂಡು ಬೇಕಾದರೆ ಬರೆದುಕೊಂಡು ನಿಮ್ಮ ಈ 4ನೇ ಸೆಮಿಸ್ಟರಿನ ಪರೀಕ್ಷೆಯ ತಯಾರಿಯನ್ನು ಮಾಡ್ಕೋಬೋದು. ಅಧಿಕವಾದ ಅಂಕ ಗಳಿಸುವಂತಾಗಲಿ. ಇಷ್ಟು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ
ಗದ್ಯ ಪದ್ಯಗಳ ಸಾರಾಂಶ, 1 ಅಂಕದ 5 ಅಂಕದ ಮತ್ತು ದೀರ್ಘ ಉತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ನೋಡ್ಕೊಳ್ಬೋದು. ಇಷ್ಟು ಆಲಿಸಿದ್ದಕ್ಕೆ ಧನ್ಯವಾದಗಳು. BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.